ನಮಸ್ಕಾರ ಬ್ರಿಗೇಡ್ ನ್ಯೂಸ್ನ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಪೂಜಾ ಗುರಪ್ಪ. ಇವತ್ತು ನಮ್ಮ ಜೊತೆ ಕನ್ನಡ ಸಿನಿಮಾ ಲೋಕದ ಸಾಹಿತ್ಯದಲ್ಲಿ ಕಡಿಮೆ ಸಮಯದಲ್ಲಿ ದೊಡ್ಡ ಮಟ್ಟದಲ್ಲಿ ಉತ್ತುಂಗಕ್ಕೇರಿದವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಯೋಗರಾಜ್ ಭಟ್ರ್ ಆಗಿರ್ಬೋದು, ವಿ ನಾಗೇಂದ್ರ ಪ್ರಸಾದ್ ಆಗಿರ್ಬೋದು, ಜಯಂತ್ ಕಾಯ್ಕಿಣಿ ಆಗಿರ್ಬೋದು, ಇವರ ಸಾಲಿಗೆ ಯುವ ಪ್ರತಿಭೆ, ಯುವ ಕವಿ ಸೇರ್ಕೊಳ್ತಾ ಇದ್ದಾರೆ. ಅವರು ಮತ್ಯಾರೂ ಅಲ್ಲ, ಪ್ರಮೋದ್ ಮರವಂತಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ವಿಶೇಷ ಸಂದರ್ಶನದಲ್ಲಿ. ಬನ್ನಿ ನಾವು ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್, ಊಟ ಮಾಡಿಲ್ವಾ? ಇಷ್ಟೊಂದು ಸ್ಲೋ ಮಾಡಿದ್ದೀರಾ ಸರ್? ಈಗ ನಮ್ಮ ಮಾತುಕತೆ ಡೆವಿಲ್ ಅಪ್ಕಮಿಂಗ್ ಬರ್ತಾ ಇರೋದು, ಡೆವಿಲ್ ಸಿನಿಮಾದಲ್ಲಿ. ಸೊ ಹೇಗೆ ಅನ್ನಿಸ್ತಾ ಇದೆ? ಖುಷಿ ಇದೆ ಮೇಡಮ್, ಯಾಕಂದರೆ ನನಗೆ ಯಾವಾಗಲೂ ನನಗೆ ಅದೊಂದು ಆಸೆ ಇತ್ತು, ಎಲ್ಲ ಸ್ಟಾರ್ಸ್ಗೂ ಬರೀಬೇಕು ಅನ್ನೋದು. ಸೊ ದರ್ಶನ್ ಸರ್ಗೆ ಬರೀಬೇಕು ಅನ್ನೋದೊಂದು ತುಂಬ ದೊಡ್ಡ ಆಸೆ ಇತ್ತು. ಸೊ ಅದು ಡೆವಿಲ್ ಮೂಲಕ ಈಡೇರ್ತದೆ ಅನ್ನೋದು ಒಂದು ದೊಡ್ಡ ಖುಷಿ, ಅದೇ ಒಂದು ಸಂಭ್ರಮ ಅದು. ಓಕೆ ಸರ್, ಡೆವಿಲು ಡಿಸೆಂಬರ್ 12ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಅವ್ರ ಸಿನಿಮಾ ರಿಲೀಸು ಅಂತ ಹೇಳಿದರೆ ಒಂದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಾಗಿರ್ಬೋದು, ಕ್ರೌಡ್ ಸೇರೋದಾಗಿರ್ಬೋದು, ಅವರ ಫ್ಯಾನ್ಸ್ ಸೆಲೆಬ್ರೇಷನ್ ಮಾಡೋದಾಗಿರ್ಬೋದು, ದೊಡ್ಡ ಮಟ್ಟದಲ್ಲಿರುತ್ತೆ. ಅದರಲ್ಲಿ ನೀವು ಸಾಂಗ್ ಸಮೇತ ಬರೆದಿದ್ದೀರಾ. ಸೊ ನಿಮ್ಮ ತಲೆಯಲ್ಲಿ ಯಾವ ಥರ ಹಿಟ್ ಬ್ರೇಕ್ ಮಾಡ್ಬೋದು ಅಂತ ಇದೆ ಸಿನಿಮಾ? ಸೊ ರೀಸೆಂಟ್ ಅವ್ರದ್ದು ಕಾಟೇರ ಕೂಡ ದೊಡ್ಡ ಹಿಟ್ ಆಗಿರೋದ್ರಿಂದ ಆ್ಯಂಡ್ ಅವರ ಅಭಿಮಾನಿ ಬಳಗ ಯಾವಾಗಲೂ ಒಂದು ಒಳ್ಳೆ ಓಪನಿಂಗ್ ಕೊಡುತ್ತೆ ಆ ಅವ್ರ ಸಿನಿಮಾಗಳಿಗೆ. ಹಾಗಾಗಿ ಒಂದು ಒಳ್ಳೆ ಓಪನಿಂಗ್ ಆ್ಯಂಡ್ ಒಂದು ಹಿಟ್ ನಿರೀಕ್ಷೆ ಮಾಡ್ಬೋದು ಅಂತಲೇ ಅನಿಸ್ತಿದೆ ನನಗೆ. ಓಕೆ, ಯಾವ ಮಟ್ಟದಲ್ಲಿ ಅಂತ ಏನಾದರೂ ಯೋಚನೆ ಇದೆಯಾ? ಇಲ್ಲ, ಅಂದರೆ ಅದು ನಾನು ನಂಬರ್ ವೈಸ್ ಆ ಥರ ಹೇಳೋದು ಕಷ್ಟ, ಬಟ್ ಒಂದು ದೊಡ್ಡ ಹಿಟ್ ಅಂತೂ ಆಗುತ್ತೆ, ಕಾಟೇರ ಥರನೇ ಆಗುತ್ತೆ ಅನ್ನೋದು ನನ್ನ ಒಂದು ಭರವಸೆ. ಸರ್, ಆ ದರ್ಶನ್ ಸರ್ನ ಆ ಸಾಂಗಲ್ಲಿ ನಾವು ನೋಡಬೇಕಾದ್ರೆ ಒಂದು 6-7 ವರ್ಷದ ಹಿಂದಿನ ದರ್ಶನ್ ಸರ್ ನಮಗೆ ನೋಡ್ದಂಗೆ ಅನ್ನಿಸ್ತು. ಸೊ ನೀವು ಆ ಸಾಂಗ್ ಬರ್ದಿರೋದ್ ಪ್ರಕಾರ ಏನು ಯೋಚನೆ ಇಟ್ಕೊಂಡು, ಯಾವ ಆಧಾರದ ಮೇಲೆ ಆ ಸಾಂಗ್ ಬರೆದ್ರಿ ಅನ್ನೋದು? ನನಗೆ ಏನಿಲ್ಲ, ಸಿಚುವೇಶನ್ ಬ್ರೀಫ್ ಏನು ಮಾಡಿದ್ರು ಪ್ರಕಾಶ್ ವೀರ್ ಸರ್, ಅದ್ರ ಬೇಸಿಸ್ ಮೇಲೆ ಬರ್ದಿರೋದು. ಮತ್ತು ಟ್ಯೂನ್ ಏನು ಬರ್ಸ್ಕೋತಾ ಹೋಯ್ತು ಅದ್ರ ಮೇಲೆ ಬರ್ದಿರೋದು. ಈವನ್ ನನಗೂ ಅದು ವಿಜುವಲ್ಸ್ ನೋಡೋದಕ್ಕೆ ತುಂಬ ಖುಷಿ ಆಯಿತು. ಅಂದರೆ ನೀವು ಹೇಳ್ದಂಗೆ ಒಬ್ಬ ಯಂಗ್ ದರ್ಶನ್ ಸರ್ನ ನೋಡ್ದಂಗೆ ಆಯಿತು. ಆ್ಯಂಡ್ ವಿಜುವಲಿ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ವಿಡಿಯೋಸ್ ಸಾಂಗ್ನ. ಸೊ ಕೊರಿಯೋಗ್ರಫಿ ಆಗಿರ್ಬೋದು, ಸಿನಿಮ್ಯಾಟೋಗ್ರಫಿ ಆಗಿರ್ಬೋದು ಎಲ್ಲ, ಆ್ಯಂಡ್ ಕಾಸ್ಟ್ಯೂಮ್ಸ್ ಕೂಡ ಹಾಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗಿದೆ ಎಲ್ಲ. ಓಕೆ ಸರ್, ನಂಗೆ ಇನ್ನೊಂದು ಕ್ವಶನ್ ಏನಂತ ಹೇಳಿದರೆ, ನೀವು ಸಾಂಗ್ ಬರಿಬೇಕಾದ್ರೆ ಒಂದು ಏನು ಯೋಚನೆ ಇಟ್ಕೊಂಡು ಬರಿತೀರಾ ಅಂತ, ಏನಾದರೂ ನೀವು ಸಾಂಗ್ ಬರಿತಿದ್ದೀನಿ ಅಂದ್ಕೊಂಡು ಇಡೀ ಓಲ್ ಕತೆ ಕೇಳ್ತೀರಾ, ಸಿನಿಮಾದ ಕತೆ, ಇಲ್ಲಾಂದರೆ ಸಿಚುವೇಶನಿಗೆ ತಕ್ಕಂಗೆ ಕೇಳಿಸ್ಕೊಂಡು ಸಾಂಗ್ ಬರಿತೀರಾ ಅನ್ನೋದು? ಸೊ ಮೇಜರ್ಲಿ ನಾನು ಇನ್ ಕೇಸ್ ನಾನೆಲ್ಲಾದರೂ ಒಂದು 2ಕ್ಕಿಂತ ಜಾಸ್ತಿ ಒಂದು 3 ಸಾಂಗ್ 4 ಸಾಂಗ್ ಅಥವಾ ಫುಲ್ ಆಲ್ಬಮ್ ಬರಿತಾ ಇದ್ದರೆ ನಾನು ಯಾವಾಗಲೂ ಕತೆ ಕೇಳ್ಕೊತೀನಿ. ಕತೆ ಕೇಳ್ಬಿಟ್ಟು ಎಲ್ಲೆಲ್ಲಿ ಹಾಡು ಪ್ಲೇಸ್ಮೆಂಟ್ ಇದೆ ಅನ್ನೋದನ್ನು ಮಾರ್ಕ್ ಮಾಡ್ಕೋತೀನಿ. ಒಂದು ಹಾಡಾದರೆ, ಲವ್ ಸಾಂಗ್ ಆದರೆ 90% ಕೇಳಲ್ಲ, ಒಂದು ಸಿಚುವೇಶನ್ ಮಾತ್ರ ಕೇಳ್ಕೊತೀನಿ. ಪ್ಯಾಥೋ ಸಾಂಗ್ ಆದರೆ ಅಥವಾ ಏನೋ ತುಂಬ ಇಂಪಾರ್ಟೆಂಟ್ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಒಂದು ಎಲ್ಲ ಎಂಟೈರ್ ಕಥೆಯನ್ನು ರೌಂಡ್ ಅಪ್ ಮಾಡಿ ಬರೆಯುವಂಥ ಒಂದು ಸಾಹಿತ್ಯ ಏನಾದರೂ ಇದ್ದರೆ ಆವಾಗ ನಾನು ಸಂಪೂರ್ಣ ಕಥೆಯನ್ನು ಒಂದು ಲೈನಲ್ಲಿ ಕೇಳ್ಕೊತೀನಿ. ಅದರ್ವೈಸ್ ನನಗೆ ಸಿಚುವೇಶನ್ ಮತ್ತು ಟ್ಯೂನ್ ಮತ್ತು ಕ್ಯಾರೆಕ್ಟರ್ ಬ್ರೀಫೆಲ್ಲ ಇರುತ್ತೆ, ಅವರು ಏನು ಮಾಡ್ತಾರೆ, ಹೇಗೆ ಮಾತಾಡ್ತಾರೆ, ಯಾವ ಪ್ರದೇಶದಲ್ಲಿ ಶೂಟ್ ಮಾಡ್ತಾ ಇದ್ದೀರಾ, ಇದನ್ನೆಲ್ಲ ಕೇಳಿಕೊಂಡು ಇದು ಮಾಡ್ತೀನಿ ನಾನು. ಓಕೆ ಸರ್, ಈಗ ಪ್ರಮೋದ್ ಮರವಂತೆ ಅಂದ ತಕ್ಷಣ ಎಲ್ರಿಗೂ ದೊಡ್ಡೋರು ಇರ್ಬೋದು, ಲೈಕ್ ಅವರು ನಾವು ಹೆಸರು ಕೇಳಿದ ತಕ್ಷಣ ದೊಡ್ಡೋರು ಇರ್ಬೋದು, ಈ ಥರ ಎಲ್ಲ ಫೀಲ್ ಆಗುತ್ತೆ. ಬಟ್ ನೀವು ನೋಡೋಕ್ಕೆ ತುಂಬ ಕ್ಯೂಟ್ ಆಗಿ ಸಣ್ಣದಾಗಿದ್ದೀರಾ. ಇಲ್ಲ, ನಾನು ದೊಡ್ಡವನೇ, ಸ್ವಲ್ಪ ಚಿಕ್ಕವನ ಥರ ಕಾಣಿಸ್ತೀನಿ ಅಷ್ಟೇ. ಓಕೆ, ಇಲ್ಲ ಸರ್, ಲೈಕ್ ಎಲ್ರಿಗೂ ಈಗ ಪ್ರಮೋದ್ ಮರವಂತೆ ಅಂದ ತಕ್ಷಣ ದೊಡ್ಡ, ಲೈಕ್ ಆ ಹೆಸರು ಕೇಳಿದ್ರೆ ಸ್ವಲ್ಪ ಇಮ್ಯಾಜಿನೇಷನ್ ಸ್ವಲ್ಪ ದೊಡ್ಡದಾಗಿರುತ್ತೆ. ಬಟ್ ನೀವು ಪುಟ್ಟಿಗೆ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದೀರಾ. ಓಕೆ ಸರ್, ರೀಸೆಂಟ್ ಮದುವೆ ಆಗಿ 1 ವರ್ಷ ಆಗ್ತಾ ಬಂತು. ಹೇಗಿದೆ ಬ್ಯಾಚುಲರ್ ಲೈಫ್? ಹೇಗಿತ್ತು? ಈಗ ವೈವಾಹಿಕ ಜೀವನ ಹೇಗಿದೆ? ಚೆನ್ನಾಗಿದೆ ಮೇಡಮ್. ಏನ್ ಬದಲಾವಣೆ ಇತ್ತು? ಬದಲಾವಣೆ ಏನಿಲ್ಲ, ನಾವು ಅದೇ ಮುಂಚೆ ಒಬ್ಬರೇ ಇರ್ತಾ ಇದ್ವಿ, ಇವಾಗ ನಮ್ಮ ಎಲ್ಲ ನೋವು ನಲಿವುಗಳಿಗೆ ಸ್ಪಂದಿಸೋದಕ್ಕೆ ಒಬ್ರು ಇದ್ದಾರೆ ಅನ್ನೋದು. ಸೊ ಏನೇ ಇದ್ರು ನಾವು ಮುಂಚೆ ನಾನು ಒಬ್ಬನೇ ಇದ್ದಾಗ ಅಣ್ಣಂದ್ರ ಜೊತೆ ಅವ್ರ ಜೊತೆ ಶೇರ್ ಮಾಡ್ಕೋತಾ ಇದ್ದೆ. ಇವಾಗ ಹೆಂಡತಿ ಜೊತೆ ಶೇರ್ ಮಾಡ್ಕೋತೀನಿ. ಏನೇ ನೋವುಗಳಿದ್ರು, ಏನೋ ನಲಿವುಗಳಿದ್ರು ಖುಷಿ ಆಗುತ್ತೆ. ಅಂದರೆ ಒಂದು ನಮ್ಗೆ ಯಾರೋ ಒಬ್ರು ಬ್ಯಾಕ್ ಸಪೋರ್ಟ್ ಆಗಿ ಎಲ್ಲ ವಿಚಾರಗಳನ್ನ ಹೇಳ್ಕೊಳ್ಳೋದಕ್ಕೊಬ್ರು ಇದ್ದಾರೆ, ಚೇರ್ ಮಾಡೋದಕ್ಕೊಬ್ರು ಇದ್ದಾರೆ ಅನ್ನೋದು ಒಂದು ಖುಷಿ ವಿಷಯ. ಓಕೆ, ತಿಂಗಳಿಗೆ ಎಷ್ಟು ಸಾಂಗ್ ಬರೆಯೋಕ್ಕೆ ಸಿಗುತ್ತೆ ಸರ್ ನಿಮಗೆ? ಡಿಪೆಂಡ್ ಆಗುತ್ತೆ ಮೇಡಮ್. ಅದು ಸಿನಿಮಾ ಈ ಕೆಲವೊಂದು ಮಂತ್ ಜನವರಿ ಟೈಮಲ್ಲೆಲ್ಲ ತುಂಬ ಪೀಕ್ ಜಾಸ್ತಿ ಸಿನಿಮಾಗಳು ಸ್ಟಾರ್ಟ್ ಆದರೆ, ಸೊ ಮ್ಯಾಕ್ಸಿಮಮ್ ನಾನೊಂದು 10-15 ತನಕನೂ ಬರ್ದಿದ್ದೀನಿ ಅದು ಪೀಕ್ ಟೈಮಲ್ಲಿ. ಬಟ್ ಡಿಪೆಂಡ್ ಆಗುತ್ತೆ ಆ ಟೈಮಲ್ಲಿ ಎಷ್ಟು ಸಿನಿಮಾಗಳು ರಿಲೀಸ್ ಆಗ್ತಿದೆ ಅಥವಾ ಎಷ್ಟು ಸಿನಿಮಾ ಇಂಡಸ್ಟ್ರಿ ಹೆಂಗಿದೆ ಅನ್ನೋದು ಡಿಪೆಂಡ್ ಆಗುತ್ತೆ. ಓಕೆ ಸರ್, ಈಗ ಕಾಂತಾರದಲ್ಲೂ ನೀವು ಸಾಂಗ್ ಬರೆದಿದ್ದುಂಟು. ಕಾಂತಾರ ಚಾಪ್ಟರ್ 1 ಬರ್ದಿದ್ದೀರಾ. ಬಟ್ ಕಾಂತಾರ
ಕಾಂತಾರದಲ್ಲಿ ಬರ್ದಿದ್ದ ಸಾಂಗು ಈಗಲೂ ಲೈಕ್ ಎಲ್ಲರ ಹತ್ರನೂ ಒಂದು ಕಾಂತಾರ ಅಂದ ತಕ್ಷಣ ಅದೇ ಸಾಂಗ್ ನೆನಪಾಗುವಂಥದ್ದು. ಸೊ ಈಗ ಕಾಂತಾರ ಚಾಪ್ಟರ್ 1 ಬರಿಬೇಕಾದ್ರೆ ತುಂಬಾ ದೊಡ್ಡ ಪದ ಜೋಡಣೆ ತುಂಬಾ ಮಾಡಿದ್ದೀರಾ ಅಂತ ಅನಿಸ್ತಾ ಇತ್ತು. ಯಾವ ಆಧಾರದಲ್ಲಿ ಹೇಗೆ ಬರೆದ್ರಿ ಆ ಸಾಂಗ್ನ ಅನ್ನೋದು? ಸೊ ಅದು ಯಾವಾಗಲೂ ಹಂಗೆ ಆಗುತ್ತೆ. ಒಂದು ಮೈಲ್ ಸ್ಟೋನ್ ಸೆಟ್ ಆಗಿದೆ ಅಂದಾಗ ಅದು ನಮ್ಗೆ ಯಾವಾಗಲೂ ಕೆಲಸ ಮಾಡಬೇಕಾದ್ರೂ ಅಷ್ಟೇ ನಮ್ಮ ತಲೆಯಲ್ಲಿ ಅಂಡರ್ ಕರೆಂಟಲ್ಲಿ ಓಡ್ತಾನೆ ಇರುತ್ತೆ. ಬಟ್ ಏನಂದರೆ ಅದನ್ನು ತಲೆಯಲ್ಲಿ ಇಟ್ಕೊಳ್ದೆ ನಾವು ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ನಾವೇನೀಗ ಕಾಂತಾರ ಚಾಪ್ಟರ್ 1 ಮದನ ಮನ ಮೋಹಿನಿ ಸಾಂಗ್ ಬರೆದಿದ್ದೀನಿ. ಅದು ಬರೆಯುವಾಗಲೂ ಇನಿಷಿಯಲ್ ಡೇಸಲ್ಲಿ ಹಾಗೆ ಆಗೋದು, ಸ್ವಲ್ಪ ಅದಕ್ಕಿಂತ ಮೀರಿ ಏನೋ ಬೇಕು ಅಂತ. ಬಟ್ ಆಮೇಲೆ ನಾವು ವರ್ಕ್ ಮಾಡಿ ಈ ಕತೆಗೆ ಏನು ಬೇಕು, ಈ ಟ್ಯೂನ್ಗೆ ಏನು ಬೇಕು ಅದನ್ನು ಕೊಡೋಣ ಅಂತಲೇ ಡಿಸೈಡ್ ಮಾಡಿ ಈಗೇನು ಮದನ ಮನ ಮೋಹಿನಿ ಆಗಿದೆ ಅದು ಹಾಗೆ ಆಗಿದ್ದು. ಸರ್, ಈಗ ಕಾಂತಾರ ಅಂದ ತಕ್ಷಣ ಯಾವ್ದಾದ್ರು ಎಲ್ರಿಗೂ ಅನ್ಕೊಂತಾ ಇರ್ತಾರೆ, ಯಾವ್ದಾದ್ರು ಒಂದು ಸಿನಿಮಾದಲ್ಲಿ ಆಪರ್ಚುನಿಟಿ ಸಿಗಬೇಕು ಅದೇ ದೊಡ್ಡದು ಅಂತ ಕೆಲವರು ಅನ್ಕೊಂತಾ ಇರ್ತಾರೆ. ಕೆಲವರು ಕಾಂತಾರದಲ್ಲಿ ಸಿಗಬೇಕು ಅಂತಲೂ ಅನ್ಕೊಂತಾ ಇರ್ತಾರೆ. ನಿಮಗೆ ಕಾಂತಾರದಲ್ಲೂ ಸಿಕ್ಕಿದೆ, ಕಾಂತಾರ ಚಾಪ್ಟರ್ 1 ಸಿಕ್ಕಿದೆ. ಈ ಅವಕಾಶಕ್ಕೆ ಸಿಕ್ಕಿರೋದಕ್ಕೆ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಸರ್? ಆಬ್ವಿಯಸ್ಲಿ ಖುಷಿ ಹಾಗೆ ಆಗುತ್ತೆ. ಅಂದರೆ ಖುಷಿ ಅನ್ನೋದಕ್ಕಿಂತ ನಮಗೆ ನಾನು ಆ ಭಾಗದವನೇ ಆಗಿರೋದ್ರಿಂದ ಸೊ ಆ ಸಿನಿಮಾದ ಭಾಗ ಆಗೋದಕ್ಕೆ ನನಗೆಲ್ಲೋ ಒಂದು ಕಡೆ ದೈವದ ಆಶೀರ್ವಾದ ಇದೆಯೇನೋ ಅಂತಲೇ ಅನಿಸುತ್ತೆ. ಯಾಕಂದರೆ ಫಸ್ಟ್ ಚಾಪ್ಟ್ರಲ್ಲೂ ತುಂಬ ಅಂದರೆ ಟೆಕ್ನಿಷಿಯನ್ಸಿಗೆ ಮಾತ್ರ ಅವಕಾಶ ಇತ್ತು, ಮೇಜರ್ ಎಲ್ಲ ಆರ್ಟಿಸ್ಟ್ಗಳಿಗೂ ಆಗಲಿಲ್ಲ. ಅದು ಕೆಲವರಿಗೆ ಮಾತ್ರ ಅವಕಾಶ ಇದ್ದಿದ್ದು, ಹಾಗಾಗಿ ಖುಷಿ ಆಗುತ್ತೆ. ಓಕೆ ಸರ್, ನೀವು ಹೇಳಿದ್ರಿ ನಾವು ಅದೇ ಆ ಕಡೆ ಭಾಗದವರು ಅಂತ. ಸರ್, ಈಗ ಕಾಂತಾರ 1 ಬಂದಾಗಲೂ ಚಾಪ್ಟರ್ 1 ಬಂದಾಗಲೂ ಎಲ್ಲರೂ ಆ ದೈವನ ಸಿನಿಮಾ ನೋಡ್ಕೊಬಂದು ಅದೇ ಥರ ಆ್ಯಕ್ಟ್ ಮಾಡೋದಾಗಿರ್ಬೋದು, ಅದನ್ನ ನೋಡಿ ನಾವು ಆನಂದಿಸಬೇಕು, ಸಿನಿಮಾ ನೋಡಿ ಆನಂದಿಸಬೇಕು. ಕೆಲವರು ಅದನ್ನ ನೋಡಿಬಿಟ್ಟು ಅದೇ ಥರ ವೇಷ ಹಾಕ್ಕೊಳ್ಳೋದು ಮತ್ತು ಅದೇ ಥರ ಮಿಮಿಕ್ರಿ ಮಾಡೋದು, ಆ್ಯಕ್ಟ್ ಎಲ್ಲ ಮಾಡ್ತಾರೆ. ನೀವು ಅದೇ ಭಾಗದವ್ರು ಆಗಿದ್ದರಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ಖಂಡಿತವಾಗ್ಲೂ ತಪ್ಪೋದು. ಯಾಕಂದರೆ ಒಂದು ಸಿನಿಮಾ ಮಾಡಬೇಕು ಅಂತ ಹೊರಟಾಗಲೂ ಕೂಡ ದೈವದ ಒಂದು ಅನುಮತಿನ ತಗೊಂಡು, ದೈವದ ಆಶೀರ್ವಾದ ತಗೊಂಡೇ ಅಷ್ಟು ಭಯಭಕ್ತಿಯಿಂದ ಮಾಡಿರ್ತಾರೆ ಸಿನಿಮಾ ತಂಡದವರು. ಸೊ ಅಂಥ ಒಂದು ಭಕ್ತಿಯ ಒಂದು ಹಿನ್ನೆಲೆ ಇರುವಂಥ ಒಂದು ದೈವ, ಸೊ ಅದರ ಒಂದು ಆಚರಣೆಗಳಾಗಿರ್ಬೋದು, ಅದಕ್ಕೆ ಎಲ್ಲೋ ನೀವು ಹಿನ್ನಡೆ ತರುವಂಥ ಅಥವಾ ಅದನ್ನು ಗೇಲಿ ಮಾಡುವಂಥ ವಿಚಾರಗಳನ್ನು ಮಾಡಬಾರ್ದು. ಸೊ ಸಿನಿಮಾ ಥರ ನೋಡಬೇಕು. ಆ್ಯಂಡ್ ತುಂಬ ಸತಿನೂ ಹೇಳಿದ್ದಾರೆ ಅದನ್ನು. ಫಸ್ಟ್ ಕಾಂತಾರ ಬಂದಾಗಲೂ ಹೇಳಿದರು, ಯಾರೂ ಅನುಕರಣೆ ಮಾಡಬೇಡಿ, ಆ ಸಿನಿಮಾ ಮಾಡೋದಕ್ಕೆ ಉದ್ದೇಶ ಇದೆ ಅಂತ ಹೇಳಿ ಒಂದು ನಮ್ಮ ಆಚರಣೆಗಳನ್ನು ಜಾಗತಿಕ ಮಟ್ಟಕ್ಕೆ ತಲುಪಿಸುವಂಥ ಒಂದು ಪ್ರಯತ್ನ ಇದಾಗಿತ್ತು. ಅದನ್ನು ನಾವೇ ಗೇಲಿ ಮಾಡಿಕೊಂಡ್ರೆ ಅಥವಾ ನಾವು ಅದನ್ನು ಬೀದಿಗಳಲ್ಲಿ ಅದನ್ನು ನಟನೆ ಮಾಡಿಕೊಂಡು ಅದನ್ನು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಕರಾವಳಿಗೆ ಯಾರು ಅದನ್ನು ನಂಬ್ಕೊಂಡು ಬಂದಿದ್ದಾರೆ ನಮಗೆ ತುಂಬ ನೋವಾಗುತ್ತೆ, ನಮ್ಮ ಎಮೋಷನ್ಸ್ಗೆ ಹರ್ಟ್ ಆದಂಗೆ ಆಗುತ್ತೆ. ಸೊ ಹಾಗಾಗಿ ಅದನ್ನು ಮಾಡಲೇಬಾರ್ದು. ಓಕೆ ಸರ್, ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ, ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಸಾಹಿತ್ಯ ಬರೋರಿಗೆ ಪೇಮೆಂಟ್ ಏನಾದರೂ ಅಷ್ಟೇ ಇದೆಯಾ, ಕಮ್ಮಿ ಆಗ್ತಾ ಇದೆಯಾ, ಹೇಗೆ ಅನ್ನೋದು ಸರ್ ನಿಮ್ಮ ಸಂಭಾವನೆ ಅಂತ ಬಂದರೆ? ಅಂದರೆ ಪೇಮೆಂಟ್ ತುಂಬ ಕಡಿಮೆ ಅಂತನೂ ಅಲ್ಲ, ಬಟ್ ಏನಂದರೆ ನನಗೇನು ಅನಿಸುತ್ತೆ ಅಂದರೆ ಸ್ವಲ್ಪ ಬಾರ್ಗೇನಿಂಗ್ ಇರುತ್ತೆ, ತುಂಬ ಇರುತ್ತೆ ಅಂತ. ನಾನೀಗ ಒಂದು ನಂಬರ್ ಹೇಳಿದ್ರೆ, ನಾನು 10 ಅಂತ ಹೇಳಿದ್ರೆ ಅದರಲ್ಲಿ 50% 5ಗೆ ಬರೋ ಇದಕ್ಕೆ ಇದು ಮಾಡ್ಕೊಂಡ್ಬಿಡ್ತಾರೆ. ಬಿಕಾಸ್ ಅವ್ರ ಬಜೆಟೇ ಕಮ್ಮಿ ಹಾಕೊಂಡ್ಬಿಡ್ತಾರೆ, ನಾವೇನು ಮಾಡೋಕ್ಕಾಗಲ್ಲ. ಸೊ ನಾನಂದರೆ ರಿಕ್ವೆಸ್ಟ್ ಮಾಡೋದು, ನೀವು ಬಜೆಟ್ ಹಾಕೋವಾಗಲೇ ದಯಮಾಡಿ ರೈಟಿಂಗಿಗೆ, ನಾಟ್ ಓನ್ಲಿ ಲಿರಿಕ್ ರೈಟಿಂಗ್ ಮಾತ್ರ ಅಲ್ಲ, ಸ್ಕ್ರೀನ್ ಪ್ಲೇ ರೈಟಿಂಗ್ ಆಗಿರ್ಬೋದು, ಡೈಲಾಗ್ ರೈಟಿಂಗ್ ಆಗಿರ್ಬೋದು, ರೈಟಿಂಗಿಗೆ ಅಂತ ಒಂದು ಒಳ್ಳೆ ಅಮೌಂಟ್ ಇಡಿ. ಬಿಕಾಸ್ ಅಂದರೆ ಅದು ಏನಾಗುತ್ತೆ ಅಂದರೆ, ಯಾವಾಗಲೂ ಒಂದು ಬೇರೆ ಯಾವುದೋ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಕೊಟೇಶನ್ ತೋರಿಸ್ಬೋದು ಅವರು, ಈ ಮೆಟೀರಿಯಲ್ಸಿಗೆ ಇಷ್ಟ ಆಗುತ್ತೆ, ಲೇಬರಿಗೆ ಇಷ್ಟ ಆಗುತ್ತೆ ಅಂತ. ಸೊ ನಮ್ಮಲ್ಲಿ ಕೊಟೇಶನ್ ಇಲ್ಲ, ನಮ್ದೇನಿದೆ ತಲೆಯಲ್ಲಿ ಏನಿದೆ ಅದು ಟೈಮು, ಪೆನ್ನು, ಪೇಪರ್ ಅಷ್ಟೇ. ಸೊ ಹಾಗಾಗಿ ಏನಾಗುತ್ತೆ, ಬಾರ್ಗೇನಿಂಗ್ ತುಂಬ ಈಸಿಯಾಗಿ ಬಾರ್ಗೇನಿಂಗ್ ಆಗಿಬಿಡುತ್ತೆ. ಸೊ ಅದನ್ನು ಮಾಡಬೇಡಿ, ತೀರಾ ಬಾರ್ಗೇನ್ ಮಾಡಬೇಡಿ. ಯಾಕಂದರೆ ರೈಟರ್ಸ್ ನೀವು ಚೆನ್ನಾಗಿ ನೋಡ್ಕೊಂಡ್ರೆ, ರೈಟರ್ಸ್ ಅವರು ಖುಷಿಯಾಗಿದ್ದರೆ, ಅವ್ರು ನೆಮ್ಮದಿಯಾಗಿದ್ದರೆ ಒಳ್ಳೆ ಥಾಟ್ಗಳು ಆಚೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಅವರಿಂದ ಒಳ್ಳೊಳ್ಳೆ ಥಾಟ್ಗಳು ಆಚೆ ಬರುತ್ತೆ, ಸಿನಿಮಾದಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅದು ಸ್ಕ್ರೀನ್ ಪ್ಲೇ ರೈಟಿಂಗ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು. ಹಾಗಾಗಿ ಬಟ್ ನನಗೇನಂದರೆ ಮುಂಚೆ ಕಂಪೇರ್ ಮಾಡಿದ್ರೆ ಬೆಟರ್ ಇದೆ. ಸ್ಪೆಷಲಿ ಡೈಲಾಗ್ ರೈಟಿಂಗ್ ಎಲ್ಲ ಬೆಟರ್ ಆಗ್ತಿದೆ. ಇನ್ನೂ ಡೈಲಾಗ್ ರೈಟಿಂಗ್, ಸ್ಕ್ರೀನ್ ಪ್ಲೇ ರೈಟಿಂಗಲ್ಲಿ ತುಂಬ ಸುಧಾರಣೆಗಳಾಗಬೇಕು. ಸಾಹಿತ್ಯದಲ್ಲಿ ಓಕೆ, ಬಟ್ ಇನ್ನೂ ಚೆನ್ನಾಗಿ ಆಗಬಹುದು ಪೇಮೆಂಟ್ ವಿಚಾರ. ಸರ್, ನೀವು ಯಾವುದೆಲ್ಲ ತುಂಬ ಅಂತ ಹೇಳಿದರೆ ತುಂಬ ಕಷ್ಟಪಟ್ಟು ತುಂಬ ಹಾರ್ಡ್ ವರ್ಕ್ ಮಾಡಿ ಬರೆದಂಥ ಸಾಂಗ್ ಯಾವುದು? ಅಂದರೆ ಪ್ರತಿ ಹಾಡಿಗೂ ನಮ್ಮ ಸಂಪೂರ್ಣವಾಗಿ ಅದು ಇದು ಕೊಡ್ತೀವಿ, ನಮ್ಮ ಮೈಂಡ್ ಆ್ಯಂಡ್ ಟೈಮ್ ಎಲ್ಲ ಕೊಡ್ತೀವಿ. ಬಟ್ ನನಗೆ ತುಂಬ ವರ್ಷನ್ಸು, ತುಂಬ ಕರೆಕ್ಷನ್ಸು ಇದಾಗಿದೆ ಅಂದರೆ ರೀಸೆಂಟ್ ಕಾಂತಾರ ಚಾಪ್ಟರ್ 1 ಇದು. ಅದು ಗೊತ್ತಿಲ್ಲ, ಅದೇ ಸಿಂಗಾರ ಸಿರಿ ಅಂತ ಒಂದು ಮೈಲ್ ಸ್ಟೋನ್ ಇದ್ದಿದ್ದರಿಂದ ಹಂಗಾಗಿರ್ಬೋದು. ಆ್ಯಂಡ್ ನಮಗೂ ಗೊತ್ತಾಗ್ತಾ ಇರಲಿಲ್ಲ, ನನಗಾಗಲಿ, ಅಜ್ಜು ಸರ್ಗಾಗಲಿ, ರಿಷಬ್ ಸರ್ಗಾಗಲಿ. ಒಂದು ಸತಿ ಬರೆದು ಫೈನಲ್ ಆದಮೇಲೂ ಮತ್ತೆ ಇದು ವರ್ಕ್ ಆಗ್ತಿದೆ ಇಲ್ಲೋ ಅನ್ನೊಂದು ಇದು ಮೇಲೆ ಡೌಟಲ್ಲಿ ಮತ್ತೆ ಕೂತು ಇನ್ನೊಂದು ವರ್ಷನ್ ಬರ್ತೀವಿ. ಅದು ರೀಸೆಂಟ್ ಫೈನಲ್ ಆಗಿದೆ ಆ ವರ್ಷನ್ ಅದು.
ಸೊ ಹಾಗಾಗಿ ಅದು ಒಂದೊಂದು ಸತಿ ಏನಾಗುತ್ತೆ, ನಮಗೆ ಗೊತ್ತಾಗಲ್ಲ ಏನು ವರ್ಕ್ ಆಗ್ತದೆ ಏನು ವರ್ಕ್ ಆಗ್ತಿಲ್ಲ ಅನ್ನೋದು ಜಡ್ಜ್ಮೆಂಟ್ ಸಿಗಲ್ಲ. ಸೊ ಅದು ಹಾಗಾಗಿ ಒಂಚೂರು ಟೈಮ್ ಹಿಡಿತದೆ, ತುಂಬ ವರ್ಷನ್ಸ್ ಬರಿಬೇಕಾಯ್ತು ನಾನು. ಓಕೆ, ಇನ್ನು ಯಾವುದೆಲ್ಲ ಜಾನರಲ್ಲಿ ಬರಿಬೇಕು ಅಂತ ಇದ್ದೀರಾ? ಇಲ್ಲ, ನನಗೆ ಲಕ್ಕಿಲಿ ನಾನು ಎಲ್ಲ ಜನರು ಬರ್ಸಿದ್ದಾರೆ. ಸೊ ಅದು ವರ್ಕ್ ಆಗಿರೋದು ಜಾಸ್ತಿ ಲವ್ ಸಾಂಗ್ ಆಗಿರ್ಬೋದು, ಬಟ್ ನನಗೆ ಒಂದು ಪಾರ್ಟಿ ನಂಬರ್, ಐಟಮ್ ನಂಬರ್ ಅಂತ ಏನೋ ಕರಿತೀವಿ, ಮಾರ್ಟಿನಲ್ಲೂ ಅದು ಬರೆದಿದ್ದೆ, ಐಟಮ್ ನಂಬರ್ ಬರೆದಿದ್ದೆ, ಕಬ್ಜಾದಲ್ಲೂ ಐಟಮ್ ನಂಬರ್ ಬರೆದಿದ್ದೆ. ಸೊ ಇಂಟ್ರೊಡಕ್ಷನ್ ಸಾಂಗ್ಗಳು ತುಂಬ ಬರೆದಿದೆ. ಈ ಬೈರಾಗಿಯಲ್ಲಿ ಒಂದು ಪೆಪ್ಪಿ ನಂಬರ್ ರಿದಮ್ ಆಫ್ ಶಿವಪ್ಪ ಅಂತ ಬರೆದಿದೆ. ಆ್ಯಂಡ್ ಇನ್ಸ್ಪೆಕ್ಟರ್ ವಿಕ್ರಮಲ್ಲಿ ಹೇ ಗೈಸ್ ಅಂತ ಒಂದು ಸಾಂಗ್ ಆಗಿರ್ಬೋದು. ತುಂಬ ಎಲ್ಲ ಜಾನರ್ ಆ್ಯಂಡ್ ದೇವರ ಸಾಂಗ್ ಆಗಿರ್ಬೋದು, ಪ್ಯಾಥ ಆಗಿರ್ಬೋದು, ಎಲ್ಲ ಥರದ ಇನ್ಕ್ಲೂಡಿಂಗ್ ನನಗೆ ರೀಸೆಂಟಾಗಿ ಒಂದು ಕರುವಿನ ಮೇಲೆ ಕೂಡ ಹಾಡು ಬರೆದೆ. ಸೊ ಆ ಥರನೂ ನನಗೆ ಅಂದರೆ ಟಚ್ ಮಾಡೋಕ್ಕಾಗದೇ ಇರೋ ಸಬ್ಜೆಕ್ಟೇ ಇಲ್ಲ ಅನ್ನೋ ಥರ ಎಲ್ಲದನ್ನೂ ಬರ್ಸಿದ್ದಾರೆ. ಅದೊಂದು ಖುಷಿ ಇದೆ ನನಗೆ. ಸೊ ಹಾಗಾಗಿ ಕರುವಿನ ಮೇಲೆ ಒಂದು ಸಾಂಗ್ ಬರ್ತಿದ್ರಿ ಅಂತ ಹೇಳಿದ್ರಿ, ಯಾವ್ದು ಸಾಂಗ್ ಸರ್ ಅದು? ಅದು ವಲವಾರ ಅಂತ ಒಂದು ಸಿನಿಮಾ ಅದು. ಸೊ ಅದು ಗೌರ ಅಂತ ಒಂದು ಕರುವಿನ ಮೇಲೆ ಬರುತ್ತೆ ಸಾಂಗ್. ಅದು ರೀಸೆಂಟಾಗಿ ರಿಲೀಸ್ ಆಯಿತು. ಸೊ ಅದು ತುಂಬ ಮಕ್ಕಳಿಗೆಲ್ಲ ಇಷ್ಟ ಆಗ್ತದೆ, ಒಂದು ಕಾರ್ಟೂನ್ ಸ್ಟೈಲಲ್ಲಿ ಮಾಡಿ ಅದನ್ನು ಚೆನ್ನಾಗಿ ಮಾಡಿದರು ಅದನ್ನು. ಸರ್, ಈಗ ಲಿರಿಕ್ಸ್ ರೈಟರ್ ಅಂದ ತಕ್ಷಣನೇ ಅವರಿಗೆ ಪೆನ್ನು ಪೇಪರು ಮತ್ತು ನಮ್ಮ ತಲೆ ಯೂಸ್ ಮಾಡಬೇಕಂತ ಮಾತ್ರ ಇರುತ್ತೆ. ನಾವು ಕಾಮನ್ ಆಗಿ ನೋಡ್ದಂಗೆ ಎಲ್ಲನೂ ನಾವೇನು ನೋಡ್ತೀವೋ ಅದನ್ನೇ ನೀವು ಸಮೇತ ನೋಡ್ತಾ ಇರ್ತೀರಾ. ನಿಮ್ಮ ಬರೆಯೋಕ್ಕೆ ಕೂತ್ಕೊಂಡಾಗ ಆಲೋಚನೆಗಳು ಏನು ಬರ್ತಾ ಇರುತ್ತೆ ಸರ್? ಏನು ಆಲೋಚನೆಗಳು ಮಾಡ್ತಾ ಇರ್ತೀರಾ ಅನ್ನೋದು? ನಮಗೆ ಹೆಚ್ಚಿನದಾಗಿ ಸಿಚುವೇಶನ್ ಏನು ಹೇಳಿದರೆ ಅದು ಓಡ್ತಾ ಇರುತ್ತೆ, ಕ್ಯಾರೆಕ್ಟರ್ಸ್ಗಳು ಓಡ್ತಾ ಇರುತ್ತೆ. ಈಗ ನಮಗೆ ಕೆಲವೊಂದು ಸತಿ ಹೀರೋ ಹೀರೋಯಿನ್ ಯಾರಂತ ಗೊತ್ತಿರುತ್ತೆ, ಆವಾಗ ಅವರಿಬ್ಬರು ನಾವು ಇಮ್ಯಾಜಿನ್ ಮಾಡ್ಕೊಂಡು ನಮ್ಮದೇ ಒಂದು ವಿಜುವಲ್ ಓಡ್ತಾ ಇರುತ್ತೆ. ಸಾಂಗ್ ಆ ಟ್ಯೂನ್ ಕೇಳ್ತಾ ಇರ್ತೀವಲ್ಲ, ಟ್ಯೂನ್ ಕೇಳ್ತಾ ಇದ್ದಂಗೆ ಅವ್ರದ್ದೆಲ್ಲ ಒಂದು ಮಾಂಟೇಜ್ಗಳು ಓಡ್ತಾ ಇರುತ್ತೆ. ಮತ್ತು ಟ್ಯೂನ್ ಜೊತೆಗೆ ಏನು ಪದಗಳನ್ನು ಜೋಡಿಸ್ಬೋದು, ಆ ಸೌಂಡಿಂಗ್ ಏನು ಹಾಕ್ಬೋದು, ಹೆಂಗೆ ಎಂಡ್ ಮಾಡ್ಬೋದು, ಹೆಂಗೆ ಶುರು ಮಾಡ್ಬೋದು, ಯಾವ ರೈಮಿಂಗ್ ತಂದರೆ ಚೆನ್ನಾಗಿರುತ್ತೆ, ಅದೆಲ್ಲ ತಲೆಯಲ್ಲಿ ಓಡ್ತಾ ಇರುತ್ತೆ. ಸರ್, ಇನ್ನೊಂದು ಹೇಳಿದ್ರಿ ನನಗೆ ಕಾಂತಾರ ಬರಿಬೇಕಾದ್ರೆ ಕಾಂತಾರ ಮತ್ತು ಕಾಂತಾರ ಚಾಪ್ಟರ್ ಒನ್ನಿಗೂ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ವ್ಯತ್ಯಾಸ ಆಯಿತು, ಸ್ವಲ್ಪ ಕರೆಕ್ಷನ್ ಜಾಸ್ತಿ ಇತ್ತು ಅಂತ. ಏನು ಕರೆಕ್ಷನ್ ಜಾಸ್ತಿ ಇತ್ತು? ಕರೆಕ್ಷನ್ ಅಂದರೆ ನಮ್ಮದು ಓಪನಿಂಗ್ ರಿಷಬ್ ಸರ್ದು ಯಾವಾಗಲೂ ಅವರು ಫಸ್ಟ್ ಹೇಳೋದೇ ನಮಗೆ ಓಪನಿಂಗ್ ಒಂದು ಕೋರ್ಸ್ ಬಿಡ್ಬೇಕು. ಅಂದರೆ ನಿಮಗೆ ಸಿಂಗಾರ ಸಿರಿಯೆ, ಮದನ ಮನ ಮೋಹಿನಿ. ಸೊ ಆ ಮದನ ಮನ ಮೋಹಿನಿ ಅದು ಬರೋದಕ್ಕೆ ಅಲ್ಲಿ ನಮಗೆ ಆ ಟ್ಯೂನಿಗೆ ಕೂರಬೇಕಲ್ಲ, ಅದು ಟ್ಯೂನಿಗೆ ಕೂರಬೇಕು, ಸಿಚುವೇಶನಿಗೆ ಕೂರಬೇಕು. ಅದು ಹಂಗೆ ಹೋಗಿ ಕೂರೋದಕ್ಕೆ ಟೈಮ್ ಹಿಡಿಯುತ್ತೆ. ನಾವೇನೇನೋ ಬರ್ದಿರ್ತೀವಿ, ಅದು ಕೂತಿದೆ ಅನ್ಕೋತೀವಿ, ಬಟ್ ಸ್ವಲ್ಪ ಟೈಮ್ ಹೋಗಿ ಕೇಳೋದಾದ್ಮೇಲೆ ಇಲ್ಲ ಇದು ಏನೋ ವರ್ಕ್ ಆಗ್ತಿಲ್ಲ ಅಂತ ಅನಿಸ್ತಿರುತ್ತೆ. ಸೊ ಸಾಂಗ್ಗಳು ಯಾವಾಗಲೂ ಗ್ರೋ ಆಗ್ತಾ ಇರುತ್ತೆ ಅದರಲ್ಲಿ. ಸೊ ಇವತ್ತು ಕೇಳಿರೋದು 4 ದಿನ ಆದಾಗ ಹೆಂಗೆ ಕೇಳುತ್ತೆ, ಅದಿನ್ನೂ ಬೆಟರಾಗಿ ಕೇಳಿದ್ರೆ ಓಕೆ ಇದು ವರ್ಕ್ ಆಗ್ತಿದೆ ಅಂತ. ಇಲ್ಲ ಹಾಗೆ ಕೇಳ್ತಿದೆ ಅಥವಾ ಅಷ್ಟು ಚೆನ್ನಾಗಿ ಕೇಳ್ತಿಲ್ಲ ಅಂದರೆ ಇದು ವರ್ಕ್ ಆಗ್ತಿಲ್ಲ ಅಂತ. ಸೊ ಹಾಗಾಗಿ ಸ್ವಲ್ಪ ನಾವು ಕರೆಕ್ಷನ್ ಮಾಡಿದ್ದಾರೆ ಸರ್. ಅದಕ್ಕೆ ನಾನು ಓನ್ಲಿ ಪಲ್ಲವಿ 4 ಲೈನ್ಸ್ದು ಒಂದು 40 ವರ್ಷನ್ಸ್ ಬರ್ತಿದ್ದೆ. ಸೊ ಅದೊಂದು ಟೈಮ್ ಇತ್ತು ನನಗೆ, ಒಂದು 5-6 ಮಂತ್ಸ್ ಗ್ಯಾಪಲ್ಲಿ ಬರ್ತಿರೋದು. ಓಕೆ, ಅಂದ್ರೆ ನೀವು ಕಾಂತಾರ ಮಾಡಿದಾಗ್ಲೂ ಅದರಲ್ಲೂ ಕರೆಕ್ಷನ್ ತುಂಬಾ ಸಲ ಅದರಲ್ಲಿ ಒಂದು 19 ಸಲ ಆದ್ಮೇಲೆ ಎಲ್ಲ ಕರೆಕ್ಟ್ ಆಗಿ ಅದೊಂದು 20th ವರ್ಷನ್ ಓಕೆ ಆಗಿತ್ತು ಅದರದ್ದು. ಓಕೆ, ಇದರಲ್ಲಿ ಚಾಪ್ಟರ್ 1ರಲ್ಲಿ 40 ವರ್ಷನ್ಸ್ ಆಗಿದೆ. ಓಕೆ, ಈಗ ಎಲ್ಲರೂ ಅಷ್ಟೇ ಏನಾದರೂ ಒಂದ್ಸಲ ಏನಾದರೂ ಕೆಲಸ ಇದ್ರೆ ಒಂದ್ಸಲ ಮಾಡ್ತೀವಿ, 2 ಸಲ ಮಾಡ್ತೀವಿ, ಅದರಲ್ಲಿ ಇಂಟ್ರೆಸ್ಟ್ ಕೊಟ್ಟು 3ನೇ ಸಲ ನಾವು ಬೆಟರ್ ಆಗ್ತೀವಿ ಅನ್ಸುತ್ತೆ. ನಿಮಗೆ ಸಾಹಿತ್ಯ ಬರೆಯೋರಿಗೆ ತುಂಬಾ ಪೇಷನ್ಸ್ ಜಾಸ್ತಿ ಅನ್ಸುತ್ತಲ್ಲ? ತುಂಬ ಇರಬೇಕು, ಇಲ್ಲ ಅಂದರೆ ನಮ್ಗಂತಲ್ಲ ಇಂಡಸ್ಟ್ರಿಯವ್ರಿಗೆ ಇರಬೇಕು, ಎಲ್ಲ ವಿಭಾಗದಲ್ಲೂ ಇರಬೇಕು. ಸೊ ಸ್ಪೆಷಲಿ ಸಾಹಿತ್ಯ ಬರೆಯೋರಿಗೆ, ಯಾಕಂದರೆ ನಮ್ಮ ತಲೆ ಡೈರೆಕ್ಟ್ ಪ್ರೆಷರ್ ಇಲ್ಲೇ ಬಿದ್ದಿರುತ್ತೆ, ಫಿಸಿಕಲಿ ಎಲ್ಲೂ ಬೀಳಲ್ಲ, ಇಲ್ಲಿಗೆ ಪ್ರೆಷರ್ ಬೀಳ್ತಾ ಇರೋದ್ರಿಂದ. ಆ್ಯಂಡ್ ನಮ್ಗೆ ಅದ್ರ ಜೊತೆಗೆ ನಮ್ಮ ಲೈಫ್ ಆಗಿರ್ಬೋದು, ಅದು ಇದು ಎಲ್ಲ ಸುತ್ತಮುತ್ತ ಟ್ರಾಫಿಕ್ಕು ಅದು ಇದು ಎಲ್ಲದೂ ನಮಗೆ ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ. ಸೊ ಅದನ್ನೆಲ್ಲ ಮೀರಿ ನಾವು ತಲೆನ ಕಾಮಾಗಿ ಇಟ್ಕೊಳ್ಳೋದು ಒಂದು ಚಾಲೆಂಜ್. ಸೊ ಹಾಗಾಗಿ ತಾಳ್ಮೆ ತುಂಬ ಇರಬೇಕು. ಸರ್, ಇನ್ನೊಂದು ವಿಚಾರ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರಹಗಾರರಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟರೆ ಇನ್ನೂ ಒಳ್ಳೆ ಮಟ್ಟದಲ್ಲಿ ಬೆಳವಣಿಗೆ ಆಗ್ಬೋದು ಅನ್ನೋದು? ಎಸ್, ಆಬ್ವಿಯಸ್ಲಿ ಆಗುತ್ತೆ, ಕೊಡಲೇಬೇಕು. ಅದೇ ನಾನು ಹೇಳ್ದಂಗೆ ಅವಾಗ ಪೇಮೆಂಟ್ ವಿಚಾರ ಆಗಿರ್ಬೋದು, ಅವ್ರು ನಡ್ಸ್ಕೊಳ್ಳೋ ವಿಚಾರ ಆಗಿರ್ಬೋದು, ಸೊ ಕ್ರೆಡಿಟ್ಸ್ ವಿಚಾರ ಆಗಿರ್ಬೋದು, ಎಲ್ಲದರಲ್ಲೂ ಮುಂಚೆಕ್ಕಿಂತ ಬೆಟರ್ ಇದೆ. ಬಟ್ ಇನ್ನೂ ಬೆಟರ್ ಆದರೆ ಇಂಡಸ್ಟ್ರಿ ಬೆಟರ್ ಆಗುತ್ತೆ ಅಂತ. ಓಕೆ ಸರ್, ಈಗ ರೀಸೆಂಟಾಗಿ ಯಾವುದೆಲ್ಲ ಸಾಂಗ್ ಮಾಡ್ತಾ ಇದ್ದೀರಾ? ನಾನು ಮಾರ್ನಮಿ ಅಂತ ಒಂದು ಸಿನಿಮಾ, ಅದ್ರದ್ದು ಒಂದು ಸಾಂಗ್ ರಿಲೀಸ್ ಆಗಿದೆ ಆಲ್ರೆಡಿ. ರಿಷಿತ್ ಶೆಟ್ಟಿ ಅಂತ, ಸೊ ಅವರು ಡೈರೆಕ್ಟರ್, ಆ್ಯಂಡ್ ಚೈತ್ರಾಜಯ್ ಆಚಾರ್ ಮತ್ತು ಋತ್ವಿಕ್ ಮಾತಾಡೋರು ಮಾಡ್ತಾ ಇದ್ದಾರೆ. ಚರಣ್ ರಾಜ್ ಅವರ ಸಂಗೀತ. ಅದರದ್ದು ಒಂದು ಸಾಂಗ್ ರಿಲೀಸ್ ಆಗಿದೆ, ಇನ್ನೊಂದು ಸಾಂಗ್ ರಿಲೀಸ್ ಆಗುತ್ತೆ. ಸಿನಿಮಾ ರಿಲೀಸ್ ಇದೆ November 21st. ಅದು ಬಿಟ್ಟರೆ ನನಗೆ ಕರಾವಳಿ ಅಂತ ಒಂದು ಸಿನಿಮಾ, ಪ್ರಜ್ವಲ್ ದೇವರಾಜ್ ಅವರು ಮತ್ತು ರಾಜ್ಬಿ ಶೆಟ್ಟಿ ಅವರ ಕಾಂಬಿನೇಷನ್. ಸೊ ಅದಕ್ಕೆ 4 ಹಾಡುಗಳನ್ನು ಬರೆದಿದ್ದೀನಿ. ಸೊ ಅದು ಹೀಗೆ. ಮತ್ತು ಸತ್ಯ ಸಣ್ಣ ಫರೀಶ್ ಚಂದ್ರ ಅಂತ ಒಂದು ನಡೀತಾ ಇದೆ, ಚೌಕಿದಾರ್ ಅಂತ ಒಂದು ನಡೀತಾ ಇದೆ,
ಬಾಸ್ ಅಂತ ಒಂದು ನಡೀತಾ ಇದೆ, ಟಾಸ್ಕ್ ಅಂತ ಒಂದು ನಡೀತಾ ಇದೆ. ಸೊ ಒಂದಿಷ್ಟು ಮರವಂತಿ ಅವ್ರ ತಿಂಗಳಿಗೆ ಎಷ್ಟು ಸಾಂಗ್ ಬರೀತೀರಾ ಅನ್ನೋದು? ಅಲ್ಲ, ಈ ವರ್ಷ ಸ್ವಲ್ಪ ಆ್ಯಕ್ಚುಲಿ ಈ ವರ್ಷ ಸಿನಿಮಾಗಳಾಗಿದೆ ಕಡಿಮೆ. ಅದೇ ನಾನು ಹೇಳ್ದಂಗೆ ಒಂದು ಆನ್ ಎನ್ ಎವರೇಜ್ ಒಂದು 6-7 ಸಾಂಗ್ಸ್ ಇರುತ್ತೆ. ಸಂಭಾವನೆ ಎಷ್ಟಿರುತ್ತೆ ಅನ್ನೋದು ಸಂಭಾವನೆ ಹೇಳಲ್ಲ ಮೇಡಮ್. ಅಲ್ಲ, ಈಗ ಎಲ್ಲ ಸಾಂಗ್ ಬರೀತಾರೆ. ಒಂದು ಸಿನಿಮಾದಲ್ಲಿ ನಿಮ್ಗೊಂದು ಸಾಂಗ್ ಕೊಟ್ಟಿರ್ತಾರೆ ಬರೆಯೋಕ್ಕೆ, ನೀವು ಬರ್ದವ್ರಿಗೆ ಕೊಟ್ಟಿರ್ತೀರಾ, ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾ ರಿಲೀಸ್ ಆದಮೇಲೆ ನಿಮ್ಮ ಸಾಂಗ್ ಅಲ್ಲಿ ಪ್ಲೇ ಆಗಿರಲ್ಲ. ಸೊ ಆ ಥರದ್ದು ಏನಾದ್ರು ಸಿಚುವೇಶನ್ ನಿಮ್ಗಾಗಿದೆ ಅನ್ನೋದು? ನನಗೆ ಆಗಿದೆ, ಬಟ್ ನನಗೆ ಮ್ಯಾಕ್ಸಿಮಮ್ ಆಗಿ ಹೇಳಿರ್ತಾರೆ ಸಿನಿಮಾದಲ್ಲಿ ಯೂಸ್ ಮಾಡ್ತಿಲ್ಲ ಸರ್, ಅಥವಾ ರಿಲೀಸ್ ಮಾಡಿದ್ದೀವಿ ಸಿನಿಮಾದಲ್ಲಿ ಯೂಸ್ ಆಗ್ತಿಲ್ಲ, ಈ ಥರ ಹೇಳಿರ್ತಾರೆ. ಪೇಮೆಂಟ್ ಸಿಕ್ಕಿರುತ್ತಾ? ಆಗಿತ್ತು. ಸಾಂಗ್ ಯಾವಾಗ ಫೈನಲ್ ಆಗಿ ಲಾಕ್ ಆಗಿರುತ್ತೋ ಅವಾಗ ಆಗಿರುತ್ತೆ. ಯಾವ ಸಿನಿಮಾದಲ್ಲಿ ಹಂಗಾಗಿತ್ತು ನಿಮಗೆ? ನನಗೆ ಒಂದು ವಿನಯ್ ರಾಜ್ಕುಮಾರ್ ಅವ್ರದ್ದು 10 ಅಂತ ಒಂದು ಸಿನಿಮಾ, ಅದರಲ್ಲಿ ಒಂದು ಸಾಂಗ್ ಮಾಡಿದ್ವಿ. ಅದನ್ನು ಅವ್ರು ಆಮೇಲೆ ಬದಲಾಯಿಸ್ಕೊಂಡ್ರು. ಆ ಸಾಂಗ್ ವರ್ಕ್ ಆಗ್ತಿಲ್ಲ ಅಂತ ಹೇಳಿ ಆ ಸಾಂಗ್ನ ಕಟ್ ಮಾಡಿದ್ರು. ಸೊ ಅದನ್ನು ನನಗೆ ಮುಂಚೆ ತಿಳಿಸಿದ್ರು, ಈಗ ಹಂಗಾಗಿದೆ ಅಂತ. ಓಕೆ ಫೈನ್, ಅಂದರೆ ಸಿನಿಮಾ ದೊಡ್ಡದಲ್ವ ಯಾವಾಗಲೂ ಅಂತ. ಓಕೆ ಸರ್, ನಿಮ್ಮ ಮೊದಲನೇ ಸಾಂಗ್ ಬಂದು ಬಾರಿ ಖುಷಿಗೆ ನನ್ನ ಹೆಂಡತಿ ಕಂಡ್ರೆ ಅನ್ನೋದು. ಸೊ ಆ ಸಾಂಗ್ ಬಗ್ಗೆ ಮಾತಾಡೋದಾದ್ರೆ, ಆಕ್ಚುಲಿ ಆ ಸಾಂಗ್ ಬಂದು ನಿಮ್ಮ ಉಡುಪಿ ಲ್ಯಾಂಗ್ವೇಜ್ ಅಲ್ಲೇ ಜಾಸ್ತಿ, ಕುಂದಾಪುರ ಕನ್ನಡದಲ್ಲಿ ಇರೋದು. ಕುಂದಾಪುರ ಕನ್ನಡದಲ್ಲಿಂದ ಅದುವರೆಗೆ ತುಂಬಾ ಈಸಿ ಆಗಿತ್ತು. ಸೊ ಅದರಲ್ಲಿ ಅಪ್ಪು ಸರ್ ಇದು ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಹಂಚ್ಕೊಳ್ಳೋದಾದ್ರೆ ನಮ್ಮ ಜೊತೆ. ಅದೇ ನನ್ನ ಫಸ್ಟ್ ಸಾಂಗ್. ನನಗೊಂಥರ ಅದು ಬಂಪರ್ ಥರ, ಲಾಟ್ರಿ ಥರ ಹೊಡೆದಿರೋದು. ಅದು ನನಗೆ, ನಾನು ಅಂದ್ಕೊಂಡಿಲ್ಲ ಅಪ್ಪು ಸರ್ಗೆ ಫಸ್ಟ್ ಸಾಂಗ್ ಬರಿತೀನಿ ಅಥವಾ ಫಸ್ಟ್ ಸಾಂಗ್ ಅಷ್ಟು ಬೇಗ ಬರಿತೀನಿ ಅಂತ ಅಂದ್ಕೊಂಡಿಲ್ಲ. ಬರೀಬೇಕು, ಲಿರಿಕ್ ರೈಟರ್ ಆಗಿ ಗುರುತಿಸ್ಕೋಬೇಕು ಅನ್ನೋ ತುಂಬ ವರ್ಷಗಳ ಆಸೆ ಇತ್ತು ಅದು. ಬಟ್ ಅದು ಒಂದು ಆಲ್ಬಮ್ ಸಾಂಗ್ ಅಂತ ಮಾಡಿದ್ದು, ಅದನ್ನು ಹರ್ಷ ಮಾಸ್ಟರ್ ನೋಡಿಬಿಟ್ಟು ಪಿಕ್ ಮಾಡಿ ಸಿನಿಮಾಗೆ ಬಳಸ್ಕೋತಾರೆ. ಸೊ ಹಾಗೆ ಸ್ಟಾರ್ಟ್ ಆಯಿತು. ಅಪ್ಪು ಸರ್ ಜೊತೆ ಮಾತಾಡಿದ್ದೀರಾ, ಮಾತುಕತೆ ನಡೆದಿದೆ? ಹಾಂ, ಅಪ್ಪು ಸರ್ ನನಗೆ ಅಂಜನಿ ಪುತ್ರ 2050 ಸೆಲೆಬ್ರೇಷನಲ್ಲಿ ಸಿಕ್ಕಾಗ ಅವಾಗ ಚೆನ್ನಾಗಿ ಬರೆದಿದ್ದೀರಾ, ತುಂಬ ಟ್ರೆಂಡಿ ಆಗಿದೆ ಸಾಂಗು ಅಂತ ಹೇಳಿ ಬೆಂತಟ್ಟಿದ್ರು. ಸೊ ನಾನು ಫೋಟೋ ಎಲ್ಲ ತೊಗೊಂಡು, ಒಳ್ಳೆ ಮೂಮೆಂಟ್ ಅದು. ಓಕೆ, ಸೂಪರ್ ಸರ್. ಈಗ ಡೆವಿಲಲ್ಲಿ ನೀವು ಸಾಂಗ್ ಬರೆದಿದ್ದೀರಾ. ಸೊ ಆ ಡೆವಿಲಲ್ಲಿ ಆಲ್ರೆಡಿ ಸಾಂಗ್ ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸಸ್ ಸಿಗ್ತಾ ಇದೆ. ಈಗ ಹಾಡಿರೋರು ಈಗ ಸಾಂಗ್ ಆಲ್ರೆಡಿ ಹಾಡಿದ್ದಾರೆ, ಅವ್ರಿಗಿಂತ ಬೇರೆಯವ್ರು ಯಾರು ಹಾಡಿದ್ರೆ ಸಾಂಗ್ ಇನ್ನೂ ತುಂಬ ಹೆಚ್ಚು ಚೆನ್ನಾಗಿ ಬರ್ತಾ ಇತ್ತು ಅನ್ನೋದು? ಇಲ್ಲ, ಹಂಗೇನು ಅನಿಸಿಲ್ಲ ನನಗೆ. ಯಾಕಂದರೆ ಇವಾಗ ಏನು ಸಾಂಗ್ ಹಾಡಿದ್ದಾರೆ ನನಗೆ ಚೆನ್ನಾಗೇ ಅನಿಸ್ತಿದೆ. ಹಾಗಾಗಿ ಆ ಥರ ಏನಿಲ್ಲ. ಸರ್, ಈಗ ನೀವು ಬರೆದಿರುವಂಥ ಸಾಕಷ್ಟು ಸಾಂಗ್ಗಳಿದೆ. ನಿಮ್ಮ ಫೇವ್ರೆಟ್ ಸಾಂಗ್, ಅದರಲ್ಲಿ ಇಷ್ಟು ಬರೆದಿದ್ರಲ್ಲಿ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ಅನ್ನೋದು? ಇಲ್ಲ, ಒಂದನ್ನು ಪಿಕ್ ಮಾಡೋದು ತುಂಬ ಕಷ್ಟ. ಅಂದರೆ ಅದು ತುಂಬ ಕಷ್ಟ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಹಾಡುಗಳು ನಮಗೆ ತುಂಬ ಇಷ್ಟಪಟ್ಟು ಬರೆದಿರ್ತೀವಿ. ಆ್ಯಂಡ್ ಟ್ಯೂನ್ ವೈಸ್ ಆಗಿರಬಹುದು, ಇನ್ನೂ ಬೇಕಾಗಿದೆ ಆಗಿರ್ಬೋದು, ಸಿಂಗಾರ ಸಿರಿ ಆಗಿರ್ಬೋದು. ಪಿಕ್ ಮಾಡೋದು ತುಂಬ ಕಷ್ಟ ನಮಗೆ. ಯಾವಾಗಲೂ ನಾವು ಅದಿಷ್ಟ ಇದಿಷ್ಟ ಅಂದ್ಕೊಳ್ಳೋದಿಲ್ಲ. ಯಾರು ಜನರು ಯಾವ್ದು ಜಾಸ್ತಿ ಇಷ್ಟಪಡ್ತಾರೆ ಅದು ಒಬ್ವಿಯಸ್ಲಿ ಇಷ್ಟ ಆಗಿರುತ್ತೆ. ಅದನ್ನು ಮೀರಿ ಒಂದಿಷ್ಟು ಸಾಂಗ್ಗಳು ಸ್ವಲ್ಪ ನಮಗೆ ಕೆಲವೊಂದು ಅಂಡರ್ ರೇಟೆಡ್ ಅನ್ನೋ ಥರ ಎಲ್ಲ ಇರುತ್ತಲ್ಲ, ಆ ಥರ ಎಲ್ಲ ತುಂಬ ಸಾಂಗ್ಸ್ ಇರುತ್ತೆ. ಸೊ ಇದು ವರ್ಕ್ ಆಗಬೇಕಿತ್ತು, ಇದ್ರಲ್ಲಿ ಚೆನ್ನಾಗಿ ಬರೆದಿದೆ, ವರ್ಕ್ ಆಗಬೇಕಿತ್ತು ಅನ್ನೋದೊಂದಿಷ್ಟು ಸಾಂಗ್ಸ್ ಇದ್ದೇ ಇದೆ. ಓಕೆ, ನಿಮ್ಮ ಫೇವ್ರೇಟ್ ಯಾವುದು ಅಂತ ಇಲ್ಲ, ಆದರೆ ಹಾಡಿದ್ರಲ್ಲಿ ನನಗೆ ತುಂಬ ತೃಪ್ತಿ ಕೊಡ್ತು, ತುಂಬ ಚೆನ್ನಾಗಿದೆ, ಆಗಾಗ ನೀವು ಗುಣುಕ್ತಾ ಇರ್ಬೋದು, ಆ ಸಾಂಗ್ ಯಾವುದಾದ್ರೂ ಇದೆಯಾ ಅನ್ನೋದು? ಅಂದರೆ ನನ್ನ ಹಾಡುಗಳಲ್ಲಿ ಅದೇ ಹಿಟ್ಟಾಗಿರೋ ಹಾಡುಗಳು ಆಬ್ವಿಯಸ್ಲಿ ಎಲ್ಲ ಹಾಡು ಚೆನ್ನಾಗೇ ಹಾಡಿರ್ತಾರೆ. ಯಾಕಂದರೆ ಇಲ್ಲ ಅಂದರೆ ಹಿಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇನ್ನೂ ಬೇಕಾಗಿದೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ವಾಸುಕಿ ಅವ್ರು ಹಾಡಿರೋ ರೀತಿ ಆಗಿರ್ಬೋದು, ಸ್ಪೆಷಲಿ ಚರಣ ಎಲ್ಲ ಬಂದಾಗ. ಆ್ಯಂಡ್ ಸಿಂಗಾರ ಸಿರಿಯೇ ಕೂಡ ಹಾಗೆ VP ಸರ್ ಮತ್ತು ಅನನ್ಯ ಭಟ್ ಅವರು. ನನಗೆ ರೀಸೆಂಟ್ ನಾನು ಹೇಳ್ದಂಗೆ ಅಂಡರ್ ರೇಟೆಡ್ ಸಾಂಗ್ಗಳಂತೆಲ್ಲ ಬಂದಾಗ ನಗುವಿನ ನೇಸರ ಅಂತ ಒಂದು ಅಜ್ಞಾತವಾಸಿ ಸಿನಿಮಾದ್ದು ಸಾಂಗ್ ನನಗೆ ತುಂಬ ಇಷ್ಟ ಪರ್ಸ್ನಲಿ. ಚರಣ್ ರಾಜ್ ಅವರದ್ದು ಕಂಪೋಸಿಷನು. ಸೊ ಸುನಿಧಿ ಅಂತ ಹಾಡಿದರು, ತುಂಬ ಚೆನ್ನಾಗಿ ಹಾಡಿದರು. ಆ್ಯಂಡ್ ಮಾರ್ನಮಿ ಸಿನಿಮಾದ ಏ ಮಾರಾಯ ಮಂಗ್ಲಿ ಅವರು ಹಾಡಿರೋದು, ಅದು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಒಂದಿಷ್ಟು ಸಡನ್ನಾಗಿ ನೆನಪಾಗ್ತಿಲ್ಲ, ಬಟ್ ನನಗೆ ತುಂಬ ಆ ಥರದ್ದಿದೆ. ಸರ್, ಇನ್ನೂ ಬೇಕಾಗಿದೆ, ಒಂದು 2 ಲೈನ್ ಆಡ್ಬೋದಾ ನೀವು? ಇಲ್ಲ ಮೇಡಮ್, ನಾನು ಬರೆಯೋನಾಗಿರೋದ್ರಿಂದ. ಓಕೆ, ನೀವು ಬರೆಯೋರಲ್ವಾ, ನಾನೊಂದು ಸ್ಟೋರಿ ಹೇಳ್ತೀನಿ, ಅದಕ್ಕೆ ನೀವು ಪದ ಜೋಡಣೆ ಮಾಡಬೇಕು, ಓಕೆನಾ? ನನ್ನ ಹೆಸರು ಪೂಜಾ, ನಾನು ಬಾಳುಪೇಟೆಯವಳು. ಸೊ ಬ್ಯಾಂಗ್ಳೂರಿಗೆ ಬಂದಮೇಲೆ ಲವ್ ಆಗಿರುತ್ತೆ, ಇಷ್ಟು ಕೊಟ್ಟರೆ ನೀವು ಬರೀ ಪದ ಜೋಡಣೆ ಮಾಡ್ತೀರಾ? ಅಲ್ಲಿ ಅಂದರೆ ಏನು ಊರು ಅದೆಲ್ಲ ಏನು ಮ್ಯಾಟ್ರ್ ಆಗಲ್ಲ. ಓಕೆ, ನಾನು ಪೆನ್ನು ಪೇಪರ್ ಕೊಡ್ಲಾ? ಟ್ರೈ ಮಾಡ್ತೀರಾ? ಬಾಳುಪೇಟೆಯಿಂದ ಬಂದ್ಲು ಪೂಜಾ, ಬೆಂಗಳೂರು ಪೇಟೆಯಲ್ಲಿ ಸಿಕ್ಕ ರಾಜ. ಸರ್, ಹಾಗಿದ್ರೆ ಒಂದು ಸಾಂಗ್ ಬರೆಯೋಕ್ಕೆ ಎಷ್ಟು ಟೈಮ್ ತಗೊಂತೀರಾ ಸರ್ ನೀವು? ಡಿಪೆಂಡ್ ಆಗುತ್ತೆ ಮೇಡಮ್. ಅಂದರೆ ಕೆಲವೊಂದು ಸಾಂಗ್ಗಳು ಬೇಗ ಬರುತ್ತೆ. ಹಿಂಗೆ ಓಪನಿಂಗ್ ಲೈನ್ಗಳು ಬೇಗ, ನಾನು ಯಾವಾಗಲೂ ಓಪನಿಂಗ್ ಲೈನ್ ತುಂಬ ಟೈಮ್ ತೊಗೋತೀನಿ. ಬಿಕಾಸ್ ಅದು ಐಡೆಂಟಿಟಿ ಆಫ್ ದಿ ಸಾಂಗ್, ಅದು ಯಾವಾಗಲೂ ಆ ಇದರಿಂದನೇ ನಾವು ಸಾಂಗ್ನ ರೆಕಗ್ನೈಸ್ ಮಾಡ್ತೀವಿ. ಆ್ಯಂಡ್ ಯಾವಾಗಲೂ ಓಪನಿಂಗ್ ಯಾವಾಗಲೂ ಚೆನ್ನಾಗಿರ್ಬೇಕಂತ.
ಯುನೀಕ್ ಆಗಿರಬೇಕು, ಯಾಕಂದರೆ ಸಾವಿರಾರು ಹಾಡುಗಳು ಬರೆದೋಗಿದ್ದಾರೆ. ಹಾಗಾಗಿ ನಾವು ಬರೋದೇನು ಹೊಸ ಥರ ಇರಬೇಕಲ್ಲ ಅಂತೇಳಿ ಓಪನಿಂಗಿಗೆ ಟೈಮ್ ತೊಗೋತೀನಿ. ಓಪನಿಂಗ್ ನನಗೆ ಕ್ರ್ಯಾಕ್ ಆಯ್ತಲ್ಲ ಅಂದರೆ ನನಗೆ ಪಲ್ಲವಿ ಆಲ್ಮೋಸ್ಟ್ ಅಲ್ಲಿ ಕ್ರ್ಯಾಕ್ ಆದಮೇಲೆ ಒಂದು 10-15 ಮಿನಿಟ್ಸಲ್ಲಿ ನಾನು ಆಲ್ವೇಸ್ ಪಲ್ಲವಿ ಕ್ರ್ಯಾಕ್ ಆಗುತ್ತೆ ನನಗೆ. ಓಪನಿಂಗ್ ಲೈನ್ ಮಾತ್ರ ನನಗೆ ಅದು ಕೆಲವೊಂದು ದಿನ ಹಾಫ್ ಡೇನೂ ಆಗ್ಬೋದು, 1 ದಿನನೂ ಆಗ್ಬೋದು, 2 ದಿನನೂ ಆಗ್ಬೋದು, ಡಿಪೆಂಡ್ ಆಗುತ್ತೆ. ಆ್ಯಂಡ್ ಮ್ಯಾಕ್ಸಿಮಮ್ ಬಟ್ ನನಗೇನು ಅಂದರೆ ಮ್ಯೂಸಿಕ್ ಡೈರೆಕ್ಟ್ರ್ ಎದುರುಗಡೆ ಕೂತಿದ್ರೆ ಅಥವಾ ಡೈರೆಕ್ಟ್ರ್ ಎದುರುಗಡೆ ಕೂತಿದ್ರೆ ಅವರು ಏನೋ ಮಾತಾಡ್ತಾ ಇದ್ರೆ, ಏನೋ ಇನ್ಫ್ಲುಯೆನ್ಸ್ ಆಗ್ತಿದ್ರೆ ಅವರಿಂದ ನಾನು ಬೇಗ ಬರಿತೀನಿ. ನಾನು ಒಬ್ಬನೇ ಕೂತು ಮನೇಲಿ ಬರೆಯೋದಕ್ಕಿಂತ ಎಲ್ಲರ ಜೊತೆ ಕೂತಾಗ ನನಗೆ ಬೇಗ ಆಗುತ್ತೆ ಕೆಲಸ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.